ಇನ್ನು ಈ ವಿಚಾರದಲ್ಲಿ ಅದರಲ್ಲಿ ನೀವು ಕೇಳ್ತಾ ಇದ್ರಲ್ಲ ದಿವ್ಯಾ, ಮುಖ್ಯವಾಗಿ ಕೋರ್ಟಿಗೆ ಡೆಫಿನೆಟ್ಲಿ ಬರುತ್ತೆ. FIR ನಾವು ತನಿಖೆಗೆ ಆದೇಶ ಕೊಟ್ಟ ನಂತರವೂ ಕೂಡ ನೀವು FIR ಹಾಕಿಲ್ವಲ್ಲ, 2 ದಿನ ತಡವನ್ನ ಮಾಡಿದಾರಲ್ವಾ. ಆದ್ರೆ ಅದಕ್ಕೆ ಅವರು ಟೈಮ್ ಲೈನ್ ನ ಹಾಕೊಟ್ಟಿದ್ದಾರೆ. ವರದಿ ಅದೇ ಈ 2 ದಿನ ಟೈಮ್ ಗ್ಯಾಪ್ ಆಗುತ್ತೆ ಅಲ್ಲ, ತಡ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾವುದೋ ಹಿತಾಸಕ್ತಿ ಇದೆ ಅನ್ನುವಂಥದ್ದೇ ವಾದ ಬರುತ್ತೆ, ಅದರಲ್ಲೇ ಹೋಗ್ತಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತಿನಿಂದಲೇ ತನಿಖೆ ಆರಂಭವಾಗುತ್ತೆ. ಮೂಡ ಅಕ್ರಮದ ಬಗ್ಗೆ ತನಿಖೆಯನ್ನ ಲೋಕಾಧಿಕಾರಿಗಳು ಆರಂಭಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಬರುತ್ತೆ, ಇಲ್ಲಿ ಇನ್ನೊಂದು ರೀತಿ ತನಿಖೆಯ ದಾಖಲೆಗಳನ್ನ ಈಗ ಅಧಿಕಾರಿಗಳು ತಗೊಂಡಿದ್ದಾರಂತೆ. FIR ಸೇರಿ ಒಂದಷ್ಟು ಕಡತ ಕ್ರೋಢೀಕರಿಸಿ ಬೆಂಗಳೂರಿಗೆ ರವಾನೆಯನ್ನ ಮಾಡ್ತಾ ಇದ್ದಾರೆ. ಕಡತಗಳ ಬಳಿಕ ಪರಿಶೀಲನೆಗೆ ವಿಚಾರಣೆಗೆ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ ಇದರಲ್ಲಿ. ಬಟ್ ಮುಖ್ಯವಾಗಿ ಕಾಡುವಂಥದ್ದು, ಸರ್ಕಾರವೂ ಕೂಡ ಈ ತನಿಖೆಯನ್ನ ಮಾಡಕ್ಕೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ಸಮಿತಿಯನ್ನ ಕೂಡ ರಚನೆ ಮಾಡಿತ್ತು. ಕಡತಗಳು ಅಲ್ಲಿ ಇದಾವೆ. ಈಗ ಅವ್ರು ಮಾಡ್ಬೇಕಾ ಇವ್ರು ಮಾಡ್ಬೇಕಾ, ಈಗ ಸರ್ಕಾರ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ, ಆ ಸಮಿತಿಯನ್ನು ಹಾಗೆ ಇಟ್ಕೊಳ್ಳುತ್ತಾ ಇಲ್ಲ ರದ್ದು ಮಾಡುತ್ತಾ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪ ಅದರಲ್ಲಿ ಒಂಚೂರು ಕನ್ಫ್ಯೂಷನ್ ಇದ್ದಂಗಿದೆ. ಸರ್ಕಾರ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಅಂತೇಳಿ ಕೋರ್ಟ್ ಕೊಟ್ಟಿರುವಂತದ್ದೇ ಫೈನಲ್ ಆಗುತ್ತಾ ಅಂತ ಹೇಳಿ. ಮೊನ್ನೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಪ್ರಕಾರವಾಗಿ ಏನ್ ಕೋರ್ಟ್ ತಡೆ ಕೊಟ್ಟಿದ್ಯಾ ಅಂತ ಕೇಳಿದ್ರು, ಅಂದ್ರೆ ಅದು ಮುಂದುವರಿಯುತ್ತೆ ಅಂತ ಅರ್ಥ ಆಯ್ತು. ನನ್ನ ಸಹೋದ್ಯೋಗಿ ಈಗ ಮಂಡ್ಯದಿಂದ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಈಗ ಒಂದ್ ಕಡೆಗೆ ಜಿದ್ದಿಗೆ ಬಿದ್ದಂಗೆ ಸರ್ಕಾರವು ಕೂಡ ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತ ಮಾತು, ಯಾವುದಕ್ಕೂ ಕೂಡ ಸ್ಟೇ ಕೊಟ್ಟಿಲ್ಲ, ಹಾಗಾಗಿ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ಸಮಿತಿ ತನಿಖೆಯನ್ನ ಮುಂದುವರಿಸುತ್ತೆ ಅಂತೇಳಿ. ಹಾಗಿದ್ದಾಗ ಲೋಕಾಯುಕ್ತರಿಗೆ FIR ಹಾಕಿದ ನಂತರ ದಾಖಲೆಗಳನ್ನ ತಗೊಳಕ್ ಹೇಗ್ ಸಾಧ್ಯ ಆಗುತ್ತೆ? ಮತ್ತೆ ಕೋರ್ಟಿಗೆ ಅಪೀಲ್ ಮಾಡಬೇಕಾ, ಇಲ್ಲ ದಾಖಲೆಗಳನ್ನ ಪಡ್ಕೊಂಡು ಬರೋಕ್ ಅವಕಾಶ ಇದೆಯಾ, ಹೇಗೆ ರೋಹಿತ್? ಅರುಣ್, ಒಂದು ರೀತಿಯಾಗಿ ಆ ಸಮಿತಿಯಿಂದಾಗಿ ಒಂದಷ್ಟು ದಾಖಲೆಗಳನ್ನ ಪಡೆದುಕೊಳ್ಳುವಂಥದ್ದು ಅನಿವಾರ್ಯತೆಯೂ ಕೂಡ ಇರುವಂಥದ್ದು. ಜೊತೆಗೆ ಏನು ಈಗಾಗಲೇ ಲೋಕಾಯುಕ್ತಕ್ಕೆ ಕೇಸ್ ಬರುತ್ತೆ ಅನ್ನೋಂಥ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನ ಕ್ರೋಢೀಕರಣ ಮಾಡಿದ್ದಾರೆ. ಇದ್ರ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ, ಅವರು ಸಹ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಕೊಟ್ಟಿರುವಂಥದ್ದು. ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಏನಾದರೂ ಯಾವ ಡಾಕ್ಯುಮೆಂಟ್ಸ್ ಸಾಲೋದಿಲ್ಲ, ಆ ಪ್ರಕಾರವಾಗಿ ಏನು ನಿವೃತ್ತ ನ್ಯಾಯಮೂರ್ತಿಯವರ ಒಂದು ಸಮಿತಿ ಏನಿದೆ, ಆ ಸಮಿತಿಯ ಮುಖಾಂತರವಾಗಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ವೇಳೆಗೆ ಕೋರ್ಟ್ ಇಂದ ಅಪೀಲ್ ಹೋಗಿ ಅವರ ಬಳಿ ಇರುವಂತಹ ಡಾಕ್ಯುಮೆಂಟ್ ಅನ್ನ ತೆಗೆದುಕೊಳ್ಳಬೇಕಾಗಿರುವಂತದ್ದು. ಸದ್ಯ ಇದೀಗ ಸಂಪೂರ್ಣವಾಗಿ FIR ದಾಖಲಾಗಿದೆ. 18 ಪುಟಗಳ FIR ಆಗಿರುವಂತದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಬೆಂಗಳೂರು ಕೂಡ ಒಂದಷ್ಟು ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೂಡ ಇದೀಗ ಕಳಿಸಿಕೊಟ್ಟಿರುವಂತದ್ದು. ಓಕೆ ರೋಹಿತ್, ಹಾಗೆ ಸಂಪರ್ಕದಲ್ಲಿ ಮತ್ತೆ ಇಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ನಿಮ್ಮಿಂದ. ಸೊ ಈ ಮೂಡ ಕೇಸ್ ಫೈಲ್ ಏನಿದೆ, ಈಗ ಅದರಲ್ಲಿ ಆರೋಪಿಗಾಗಿ 4 ಜನ ಇಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಇತರೆ ಅಂತ ಏನು ಸೇರಿಸಿದ್ದಾರೆ, ಆ ಇತರೆನೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಈಗ A1 ಆಗಿರುವಂತಹವರು ಇದರಲ್ಲಿ ಏನೂ ಇಲ್ಲದೆ ಇರಬಹುದು, ಲೈಕ್ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಏನೂ ಇಲ್ಲದೆ ಇರಬಹುದು ಅವ್ರ ಪಾತ್ರ. ಆದರೆ A2 ಆಗಿರೋರು A1 ಆಗ್ಬಹುದು, ಅವರ ಪತ್ನಿ ಬರ್ಬೋದು, ಇಲ್ಲ A3 ಆಗಿರುವಂತವ್ರು A1 ಆಗ್ಬಹುದು. ಕಡತಗಳನ್ನು ತೆಗೆದುಕೊಳ್ಳುವಂತ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ, ತನಿಖೆಯನ್ನು ಆರಂಭಿಸಿದ್ದಾರೆ. ಮುಖ್ಯವಾಗಿ ಈಗ ಬೇಕಾಗಿರುವಂಥದ್ದೇನೆ ದಾಖಲೆಗಳು. ಆ ದಾಖಲೆಗಳನ್ನೇ ಈಗ ಸಂಗ್ರಹವನ್ನ ಮಾಡಬೇಕಾಗಿದೆ. ಆ ಸಂಗ್ರಹ ಮಾಡುವಂತ ಕೆಲಸವನ್ನ ಈಗ ಲೋಕಾಯುಕ್ತರು ತಗೊಳ್ತಾ ಇದ್ದಾರೆ, ಮೈಸೂರು ಲೋಕಾಯುಕ್ತರು. ಸೊ ಎಲ್ಲಾ ದಾಖಲೆಗಳನ್ನ ತಗೋಬೇಕಾಗತ್ತೆ. ಎಲ್ಲಿಂದ ಈ ಜಮೀನು ಆರಂಭವಾಯಿತೋ ಅಲ್ಲಿಂದ ಅದನ್ನ ಖರೀದಿ ಮಾಡಿರುವಂಥದ್ದು, ಮಾರಾಟ ಮಾಡಿರುವಂಥದ್ದು, ಅದರ ಓನರ್ಗಳು, ಅದರ ಸೈಟ್ ಹಂಚಿಕೆ ಆಗಿರೋದು, ಇವೆಲ್ಲವೂ ಕೂಡ ಆಗಬೇಕು. ಡಿನೋಟಿಫೈ ಆಗಿದ್ದು ಕೂಡ ಹೋಗಿ ಬರಬೇಕು. ಓಕೆ, ಈಗ ಮುಖ್ಯಮಂತ್ರಿಗಳ ವಿರುದ್ಧ FIR ಏನೋ ದಾಖಲಾಯಿತು, ಹಾಗಾದ್ರೆ ಮುಂದೇನು? ಅವರಿಗೆ ನೋಟಿಸ್ ಕೊಡ್ತಾರಾ? ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದು ಅನಂತರ ಬಂಧನಕ್ಕೆ ಒಳಪಡಿಸ್ತಾರಾ? ಹೀಗೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಸದ್ಯಕ್ಕಿಲ್ಲ ಬಂಧನದ ಭೀತಿ ಅನ್ನುವಂತಹ ಮಾಹಿತಿ. ಯಾಕಂದ್ರೆ 3 ತಿಂಗಳಲ್ಲಿ ಲೋಕಾಯುಕ್ತ ತನಿಖೆಯನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಡಿಸೆಂಬರ್ 24ರ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಬೇಕು. ಮೊದಲು ದೂರುದಾರರಿಗೆ ನೋಟಿಸ್ ಅನ್ನ ತನಿಖಾಧಿಕಾರಿಗಳು ನೀಡಲಿದ್ದಾರೆ. ಮೊದಲು ಯಾರು ಸ್ನೇಹಮಯಿ ಕೃಷ್ಣ ಇರಬಹುದು, ಇತರರು, ಅವರಿಗೆ ಮೊದಲು ನೋಟಿಸ್ ಕೊಡ್ತಾರೆ. ನಿಮ್ಮ ಆರೋಪ ಏನು, ಇದರಲ್ಲಿ ನಿಮ್ಮ ಬಳಿ ಏನೆಲ್ಲ ದಾಖಲಾತಿಗಳಿವೆ ಅವುಗಳನ್ನ ಕೊಡಿ ಅಂತ ಅವರು ಮೊದಲೇದಾಗಿ ತೆಗೆದುಕೊಳ್ತಾರೆ. ಆ ನಂತರದಲ್ಲಿ ಅನಿವಾರ್ಯ ಬಂದ್ರೆ ಆರೋಪಿಗಳಿಗೆ ನೋಟಿಸ್, ಅಂದ್ರೆ ಮುಖ್ಯಮಂತ್ರಿಗಳು, ಇತರರು, ಇವರೆಲ್ಲರಿಗೂ ಕೂಡ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಎಸ್, ಹಾಗಿದ್ದಾಗ ಮುಖ್ಯಮಂತ್ರಿಗಳಿಗೆ ಈಗ ಬಂಧನದ ಭಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಬಂಧನ ಮಾಡಲೇಬೇಕು ಅನ್ನುವಂಥ ಅಗತ್ಯತೆ ಏನು ಸದ್ಯಕ್ಕಿದ್ದಂಗಿಲ್ಲ. CM ಜಾಮೀನು ಪಡಿಲೇಬೇಕು ಅನ್ನುವಂಥದ್ದು ಏನೋ ಅನಿವಾರ್ಯತೆ ಅವರಿಗಿಲ್ಲ.
ನೋಟಿಸ್ ಕೊಡೋದು ಕೂಡ ಯಾರು ವಿಚಾರಣಾಧೀನ ಅಧಿಕಾರಿ ಇರ್ತಾರೆ ಅವರಿಗೆ ಬಿಟ್ಟಂತ ವಿಚಾರ. ಮೊದಲು ದೂರುದಾರರಿಗೆ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಅದರ ಮೇಲೆ FIR ದಾಖಲಾಗಿದೆ, ಇದಕ್ಕೆ ಸಹಕರಿಸಿ ಅಂತ ಹೇಳ್ತಾರೆ. ದೂರುದಾರರಿಂದ ದಾಖಲೆ ಪಡೆದು ವಿಚಾರಣೆಯನ್ನ ಮಾಡಲಿದ್ದಾರೆ. ಒರಿಜಿನಲ್ ಕಾಪಿಗಳು ಅವ್ರ ಹತ್ರನೂ ಇರುತ್ತೆ ಅಲ್ವಾ. ಈಗ ಗಿಫ್ಟ್ ಕೊಟ್ಟುವಂತ ಜಾಗ ಅದನ್ನ ಕೊಡ್ಬೇಕಲ್ಲ ಅವ್ರಿಗೆ, ಗಿಫ್ಟ್ ಕೊಟ್ಟರು ಕೂಡ. ಓಕೆ, ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಬಹಳ ಬಹಳ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ. ಈಗ ನೀವು ಆಗ್ಲೂ ಕೂಡ ಹೇಳ್ತಾ ಇದ್ರಿ, ಇತರೆ ಅನ್ನುವಂಥದ್ದು ಬಹಳ ಇರುತ್ತೆ. A1, A2, A3, A4 ಗಿಂತನೂ ಹೆಚ್ಚಾಗಿ ಇತರೆ ಅನ್ನುವಂಥವ್ರೆ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಇದರಲ್ಲಿ ತೆಗೆದುಕೊಳ್ತಾರೆ. ಬಟ್ ಬಂಧನ ಮತ್ತು ವಿಚಾರಣೆ ಇವೆಲ್ಲವೂ ಕೂಡ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತ ವಿಚಾರ, ಅದನ್ನ ಮಾಡ್ಕೊಳ್ತಾರೆ. ಬಟ್ ಡಾಕ್ಯುಮೆಂಟ್ಸ್ ಏನಿದೆ, ಗಿಫ್ಟ್ ಅಂತ ಕೊಟ್ಟಾಗ್ಲೂ ಕೂಡ ಅದರ ಡಾಕ್ಯುಮೆಂಟ್ ಅನ್ನುವಂಥದ್ದು ಅವರ ಬಳಿ ಇರಬೇಕಲ್ವಾ ಪಾರ್ವತಮ್ಮ ಅವರ ಹತ್ರ, ಅಥವಾ ಅದರ ಅವಶ್ಯಕತೆ ಬೀಳೋದಿಲ್ವಾ? ಅರುಣ್, ಅದು ಡಾಕ್ಯುಮೆಂಟ್ ಬಹಳ ಮುಖ್ಯ. ಆದರೆ ಈಗಾಗಲೇ ಆ ಡಾಕ್ಯುಮೆಂಟ್ಗಳು ಮೂಡಾದ ಬಳಿಯಲ್ಲೇ ಇದ್ದಾವೆ. ಅದರ ಜೊತೆಗೆ ಈಗಾಗಲೇ ಏನು ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ಸಮಿತಿಯನ್ನು ಏನು ರಚನೆ ಮಾಡಿದಾರೋ ಅವರ ಬಳಿಯಲ್ಲೇ ಆ ದಾಖಲೆಗಳಿದ್ದಾವೆ. ಅಂದರೆ ಅರುಣ್, ಆ ದಾಖಲೆಗಳು ಮೂಡಾದ ಬಳಿಯಲ್ಲೂ ಇಲ್ಲ, ನ್ಯಾಯಮೂರ್ತಿ ದೇಸಾಯಿಯವರ ಸಮಿತಿಯ ಬಳಿಯಲ್ಲೂ ಇಲ್ಲ. ಆ ದಾಖಲೆಗಳು ಪಾರ್ವತಮ್ಮ ಸಿದ್ದರಾಮಯ್ಯನವರ ಬಳಿಯಲ್ಲಿ ಮಾತ್ರ ಇದ್ದಾವೆ ಅನ್ನುವಂಥದ್ದಾದರೆ ಮಾತ್ರ ಆ ದಾಖಲೆಗಳನ್ನು ಪಡೆದುಕೊಳ್ಳೋದಕ್ಕೆ ಅವರನ್ನು ಕರೆಸಬಹುದು, ಅಂದರೆ ನೋಟಿಸನ್ನು ಕೊಟ್ಟು. ಇಲ್ಲ, ಇನ್ನೊಂದಿಷ್ಟು ಪ್ರಮುಖವಾದಂಥ ದಾಖಲೆಗಳು ಸಿದ್ದರಾಮಯ್ಯವರ ಬಳಿಯಲ್ಲೇ ಇದ್ದಾವೆ, ಆ ದಾಖಲೆಗಳು ನಮಗೆ ಮೂಡಾದ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಥವಾ ಬೇರೆನೆಲ್ಲೂ ಕೂಡ ಇಲ್ಲ ಅನ್ನುವಂಥದ್ದಾದರೆ ಮಾತ್ರ ಅವರನ್ನು ಕರೆಸಬಹುದು. ದಾಖಲೆಗಳು ಸಿಕ್ಕರೆ, ಅಗತ್ಯವಾದಂತಹ ದಾಖಲೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಕರೆಸಲೇಬೇಕಾದಂತಹ ಅಗತ್ಯಗಳು ಬೀಳೋದಿಲ್ಲ. ಯಾಕಂದರೆ ಇಲ್ಲಿರುವಂಥದ್ದು ದಾಖಲೆಗಳ ಅಷ್ಟೇ ಮಾತನಾಡಬೇಕಾಗಿರುವಂಥದ್ದು. ಇಲ್ಲಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಮಾತನಾಡುವಂತಹದ್ದು ದಾಖಲೆಗಳು ಮಾತ್ರ. ಹಾಗಾಗಿ ದಾಖಲೆಗಳೇ ಈ 3 ತಿಂಗಳಲ್ಲಿ ದಾಖಲೆಗಳ ಸಂಗ್ರಹ ಮತ್ತು ಆ ದಾಖಲೆಗಳ ಇಡೀ ಪ್ರಕರಣದಲ್ಲಿ ಕುತೂಹಲ ಕೆರಳಿಸ್ತಾ ಇರುವಂತದ್ದು ಈ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಅನ್ನುವಂತ ವ್ಯಕ್ತಿ. ದೇವರಾಜು ವಾದ ಕೇಳಿಸ್ಕೊಳ್ಬೇಕಾದ್ರೆ ಈ ದೇವರಾಜು ಅನ್ನುವಂತ ವ್ಯಕ್ತಿ ಅದಕ್ಕೆ ಅಲ್ವೇ ಅಲ್ಲ ಓನರು ಅಂತ ಹೇಳ್ತಾರೆ. ಆಕ್ಚುಲಿ ಇದಾರೋ ಅಥವಾ ಇಲ್ವೋ ಈ ವ್ಯಕ್ತಿ? ಇಲ್ಲ, ದೇವರಾಜು ಇದ್ದಾರೆ ಅರುಣ್, ಅದನ್ನೇ ಹೇಳಕ್ ಬಂದೆ ಅರುಣ್. ಈಗ ಈ ಸಂದರ್ಭದಲ್ಲಿ A1 ಆಗಿ ಸಿದ್ದರಾಮಯ್ಯನವರ ಹೆಸರಿದೆ. ಆದರೆ ದಾಖಲೆಗಳ ಸಂಗ್ರಹವನ್ನು ಮಾಡಿಕೊಳ್ಳುವಕ್ಕೆ ಶುರು ಮಾಡುವಂತಹ ಲೋಕಾಯುಕ್ತ SP ಗಳು ಆ ವಿಚಾರಣೆಯ ಹಂತದ ಸಂದರ್ಭದಲ್ಲಿ A1, A5 ಆಗ್ಬೋದು. ಈಗ A5 ಇರುವಂಥವ್ರು A1 ಸ್ಥಾನಕ್ಕೂ ಬರ್ಬೋದು. ಯಾಕಂದರೆ ಈಗ ಇರುವಂಥ ಆರೋಪಗಳು, ಈಗ ದೂರುದಾರರು ಮಾಡ್ತಾ ಇರುವಂಥ ಆರೋಪಗಳು ಜಮೀನೇ ಇಲ್ಲದಂಥ ಜಮೀನಿಗೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಅದನ್ನು ಸಿದ್ದರಾಮಯ್ಯನವರ ಬಾಮೈದಗೆ ಮಾರಿದ್ದು. ಆ ಬಾಮೈದ ಅದನ್ನು ತೆಗೆದುಕೊಂಡು ತಮ್ಮ ತಂಗಿಗೆ ಅದನ್ನು ಗಿಫ್ಟಾಗಿ ಕೊಟ್ಟಂಥದ್ದು. ಈ ಎಲ್ಲವುದೂ ಕೂಡ ಏನು ಇಷ್ಟೊಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೋ ಇದನ್ನೆಲ್ಲ ಗಮನಿಸ್ತಾ ಹೋದರೆ, ಅಂದರೆ ನಾನು ಹೇಳ್ತಾ ಇರೋದು ಇದು ಹಿಂಗೆ ಆಗಿದೆ ಅಂತಲ್ಲ, ದಾಖಲೆಗಳ ಸಮೇತವಾಗಿ ಅದು ಪ್ರೂವ್ ಆಗ್ತಾ ಹೋದರೆ ಆಗ A1, A5ಗೂ ಬರ್ಬೋದು, A5, A1 ಕೂಡ ಆಗ್ಬೋದು. ಯಾಕಂದರೆ ಭಾಳ ಇಂಟ್ರೆಸ್ಟಿಂಗ್ ಇರುವಂಥದ್ದು, ಇವತ್ತಿನವರೆಗೂ ದೇವರಾಜ್ ಮತ್ತು ಮಲ್ಲಿಕಾರ್ಜುನ್ ಅವರ ಅಧಿಕೃತವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಅವರ ವಾದವೇನು ಈ ವಿಚಾರದಲ್ಲಿ? ಅವ್ರಿಗೆ ನಿಜವಾಗ್ಲೂ ಕೂಡ ದೇವರಾಜ್ಗೆ ಈ ಜಮೀನು ದೇವರಾಜ್ಗೆ ಈ ಜಮೀನು ಯಾವ ಆಧಾರದ ಮೇಲೆ ಬಂತು? ಯಾಕಂದರೆ ಈಗ ದೂರುದಾರ ಹೇಳ್ತಾ ಇರುವಂಥದ್ದು ಜಮೀನೇ ಇಲ್ಲ ಅಂತ. ಅಲ್ಲಿಗೆ ತಪ್ಪು ಮಾಡಿದಂಥವ್ರು ಯಾರು ಅನ್ನುವಂತಹ ಪ್ರಶ್ನೆ ಬಹಳ ಮುಖ್ಯವಾಗಿ ಉದ್ಭವಿಸಿರುವಂಥದ್ದು. ಇಡೀ ಪ್ರಕರಣದ ತನಿಖೆಯ ಭಾಗ ಆಗಬೇಕಾಗಿರೋದೇ ಆ ವಿಚಾರದಲ್ಲಿ. 2004 ಸಿದ್ದರಾಮಯ್ಯನವರ ಬಾಮೈದಗೆ ಈ ಒಂದು ಜಮೀನು ಬಂದಂಥದ್ದು. ಅಲ್ಲಿಗೆ 2004 ನಿಜಕ್ಕೂ ಕೂಡ ದೇವರಾಜು ಅವರ ಬಳಿಯಲ್ಲಿ ಆ ಜಮೀನು ಇತ್ತ ಅನ್ನುವಂಥ ಪ್ರಶ್ನೆ ಒಂದು ಉತ್ತರ ಸಿಕ್ಕರೆ ಉಳಿದಂತಹ ಇಡೀ ಪ್ರಕರಣದ ತನಿಖೆ ಆದಿಯೂ ಬಹಳ ಸುಲಭವಾಗಿ ಬಿಡುತ್ತೆ ಅರುಣ್. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಇದೇ ಆರಂಭದಿಂದಲೂ ಕಾಡ್ತಾ ಇದ್ದಿದ್ದು KP ನಾಗರಾಜ್. ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಎಲ್ಲರೂ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಈ ದೇವರಾಜು ಅನ್ನುವಂಥ ವ್ಯಕ್ತಿ ಇಡೀ ಸೀನಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರ್ತಾರೋ ಗೊತ್ತಿಲ್ಲ. ಕೆಲವೊಂದು ಟೈಮಲ್ಲಿ ಮೂವಿಗಳಲ್ಲಿ ಹಾಗೆ ಅಲ್ವಾ, ಕ್ಲೈಮ್ಯಾಕ್ಸ್ ಅಲ್ಲೇನೆ ಕೆಲವರು ಕಾಣಿಸ್ಕೊಂಡ್ಬಿಡ್ತಾರೆ.